कि जब तमाम देशवासी, इस देश के किसान, इस देश के मजदूर, इस देश के स्वतंत्रता सेनानी स्वतंत्रता संग्राम में शामिल थे, तो उसी समय एक और विचारधारा इस देश की धरती पर उभर रही थी। ಬಂಧುಗಳೇ, ಇದರಲ್ಲಿ ನಾವು ಗಮನಿಸಬೇಕಾದಂತದ್ದು ದೇಶದಲ್ಲಿರ್ತಕ್ಕಂಥ ಬಡ ವರ್ಗದವರು, ರೈತ ವರ್ಗದವರು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಕೂಡ ಈ ದೇಶಕ್ಕೆ ಹೋರಾಟ ತರಬೇಕು ಅಂತ ಆಂದೋಲನ ನಡೆಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇದೇ ದೇಶದಲ್ಲಿ ಮತ್ತೊಂದು ವಿಚಾರಧಾರೆ ಹರಿತಾ ಇತ್ತು, ಮತ್ತೊಂದು ವಿಚಾರಧಾರೆ ಆಲೋಚನೆ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು। वो एक ऐसी विचारधारा है जिसने उस समय भी संविधान का अपमान किया, उस समय उसके खिलाफ, संविधान के खिलाफ एक पूरा अभियान चलाया। ಅದು ಯಾವ ತರದ ವಿಚಾರಧಾರೆ ಅಂತಂದ್ರೆ, ಆ ವಿಚಾರಧಾರೆ ಸ್ವತಂತ್ರದ ಸಮಯದಲ್ಲಿ ಕೂಡ ಸಂವಿಧಾನನ ವಿರೋಧ ಮಾಡಿದಂತದ್ದು, ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನ ತಿರಸ್ಕಾರ ಮಾಡಿದಂತ ಒಂದು ವಿಚಾರಧಾರೆ ಅಂದಿನಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು। मेरी बहनों, हम आज दशकों बाद महिलाओं के अधिकार की बात करते हैं। ये बात बाबा साहेब अंबेडकर ने उस समय की थी। ನಮ್ಮ ಅಕ್ಕ ತಂಗಂದ್ರೆ, ತಾಯಂದ್ರೆ, ನಾವಿವತ್ತು ಕೂಡ ಆಧುನಿಕ ಭಾರತದಲ್ಲಿ ಮಹಿಳೆಯರ ಸಮಾನತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ। ಆದ್ರೆ ಅಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆಯ ಬಗ್ಗೆ ಆವತ್ತೇ ಪ್ರಸ್ತಾಪ ಮಾಡಿದ್ರು। और उस समय जब बाबा साहेब अंबेडकर ने ये बात की, तब आरएसएस की विचारधारा के लोगों ने उनके पुतले जलाए, उनके खिलाफ अभियान चलाया। ಅಂದಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ ಆರ್ಎಸ್ಎಸ್ ಮತ್ತೆ ಆರ್ಎಸ್ಎಸ್ ನ ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು। क्योंकि बीजेपी की पैदाइश ही यही विचारधारा है, यहीं से उभरी है बीजेपी। इसीलिए आज भाजपा के नेता, भाजपा की सरकारें हमारे संविधान, बाबा साहेब अंबेडकर जी का अपमान खुलेआम कर रहे हैं। ಈ ರೀತಿಯಾದಂತ ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂತ ಬಿಜೆಪಿ ಪಕ್ಷ ಆದ್ರಿಂದಾನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು। ಆದ್ರಿಂದಾನೇ ಅವರು ಇವತ್ತು ಕೂಡ